ಎಲ್ಲರಿಗೂ ನಮಸ್ಕಾರ. ಕುವೆಂಪು ವಿಶ್ವವಿದ್ಯಾನಿಲಯದ ಅಂತಿಮ BA ತರಗತಿಯಲ್ಲಿ ಕಲಿತಾ ಇರತಕ್ಕಂಥ ವಿದ್ಯಾರ್ಥಿಗಳಾಗಿರುವ ನಿಮ್ಮಗಳು 6ನೇ ಸೆಮಿಸ್ಟರ್ನ 8ನೇ ಒಂದು ಪತ್ರಿಕೆಯಾಗಿ ಹಿಸ್ಟ್ರಿ ಆಫ್ ಮಾಡರ್ನ್ ಏಷ್ಯಾ ಈ ಒಂದು ವಿಷಯದಲ್ಲಿ ಮೊದಲನೇ ಅಧಿವೇಶನವಾಗಿ ಕೊಲೋನಿಯಾಲಿಸಮ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್, ಏನು ಏಷ್ಯಾದಲ್ಲಿ ಯುರೋಪಿನ ರಾಷ್ಟ್ರಗಳು ಭೌಗೋಳಿಕ ಅನ್ವೇಷಣೆಯನ್ನು ಮಾಡಿದ ನಂತರ ಆ ಭೌಗೋಳಿಕ ಅನ್ವೇಷಣೆಯ ಪ್ರತಿಫಲವಾಗಿ ವಿಶ್ವದಾದ್ಯಂತ ಅಮೇರಿಕಾ ಖಂಡ, ಏಷ್ಯಾ, ಆಫ್ರಿಕಾ ಇವುಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪಿಸಿದ್ದನ್ನು ನಾವೆಲ್ಲ ತಿಳಿದಿದ್ದೀವಿ ವಿದ್ಯಾರ್ಥಿಗಳು. ಅದರ ಒಂದು ಭಾಗವಾಗಿ ನಮ್ಮ ಏಷ್ಯಾದಲ್ಲಿ, ಅದರಲ್ಲೂ ಕೂಡ ದೂರ ಪ್ರಾಚ್ಯ ಅಂತ ಏನು ಕರಿತೀವಿ, ಫಾರ್ ಈಸ್ಟ್, ಅದರಲ್ಲಿ ಇವತ್ತೇನು ಈಸ್ಟ್ ಏಷ್ಯಾ ಅಂತ ಕರಿತೀವಿ, ಅದರಲ್ಲೂ ಚೀನಾ, ಜಪಾನ್, ಭಾರತ, ಈ ಇಂಡೋನೇಷ್ಯಾ, ಫಿಲಿಪೈನ್ಸ್, ಮಲೇಷ್ಯಾ ಈ ಭಾಗಗಳಲ್ಲಿ ಅವರು ವಸಾಹತುಗಳನ್ನು ಸ್ಥಾಪಿಸಿ ವಸಾಹತು ಸಾಮ್ರಾಜ್ಯಗಳನ್ನು ಸ್ಥಾಪಿಸಿ ಆಳ್ವಿಕೆಯನ್ನು ಮಾಡಿದ್ದನ್ನು ನಾವು ತಿಳಿದಿದ್ದೀವಿ. ಇದರ ಒಂದು ಭಾಗವಾಗಿ ಈ ವಸಾಹತು ಶಾಹಿತ್ವ ಇದರ ಅರ್ಥವನ್ನು ನಾವು ಮತ್ತು ಅದರ ವ್ಯಾಖ್ಯೆಗಳನ್ನು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಈ ವಸಾಹತು ಶಾಹಿತ್ವ ಕಲೋನಿಯಾಲಿಸಮ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಈಗ ದಿಸ್ ಕಲೋನಿಯಾಲಿಸಮ್ ಇಂಪ್ಲೈಸ್ ಡಾಮಿನೇಷನ್ ಆಫ್ ಪ್ರಾಪರ್ ಪೀಪಲ್ಸ್ ಲೈಫ್ ಆ್ಯಂಡ್ ಕಲ್ಚರ್. The main goal of colonialism is extraction of economic benefits from the colony. Colonialism results in control over life of natives in political, economic, cultural and social spheres. ಅದರಲ್ಲೂ 17ನೇ ಶತಮಾನ ಮತ್ತು 18ನೇ ಶತಮಾನದಲ್ಲಿ ಸೆವೆರಲ್ ಕಂಟ್ರೀಸ್ ಆಫ್ ಯುರೋಪ್ ಲೈಕ್ ಫ್ರಾನ್ಸ್, ಇಂಗ್ಲೆಂಡ್, ಪೋರ್ಚುಗಲ್, ಹಾಲೆಂಡಿನ ಡಚ್ಚರು, ಅದರಲ್ಲೂ ಕೂಡ ಏಷ್ಯಾ, ಆಫ್ರಿಕಾ, ಆಮೇಲೆ ಲ್ಯಾಟಿನ್ ಅಮೇರಿಕಾ ಮತ್ತು ನಾರ್ತ್ ಅಮೇರಿಕಾಗಳಲ್ಲಿ ವಸಾಹತುಗಳನ್ನು, ಅದರಲ್ಲೂ ಕೂಡ ಏಷ್ಯಾ, ಓಷ್ಯಾನಿಕ್, ಆಸ್ಟ್ರೇಲಿಯಾದಲ್ಲೂ ಕೂಡ ಈ ವಸಾಹತುಗಳನ್ನು ಸ್ಥಾಪಿಸಿದ್ದನ್ನು ಕಾಣ್ತೀವಿ. ಈ ಒಂದು ವಸಾಹತು ಶಾಹಿತ್ವ ಇದನ್ನು ವಸಾಹತು ರಾಷ್ಟ್ರಗಳು ಮತ್ತು ವಸಾಹತು ಶಾಹಿತ್ವ ರಾಷ್ಟ್ರಗಳು ಅಂತ ಎರಡು ವಿಧವಾಗಿ ನಾವು ನೋಡ್ತೀವಿ. ಕಲೋನಿಯಾಲಿಸಮ್ ಆಸ್ ಎ ಹಿಸ್ಟಾರಿಕಲ್ ಫಿನಾಮಿನಾ ರೆಫರ್ಸ್ ಟು ಫಾರಿನ್ ಡಾಮಿನೇಷನ್ ವಿಚ್ ಇಂಪ್ಲೈಸ್ ದಟ್ ದ colonized ಏರಿಯಾ ಈಸ್ ರೆಗ್ಯುಲೇಟೆಡ್ ಇನ್ ಅ ಮ್ಯಾನರ್ ನೋನ್ ಆಸ್ ಅನ್ಈಕ್ವಲ್ ಎಕ್ಸ್ಚೇಂಜ್. ಇಲ್ಲಿ ತನ್ನ ವಸಾಹತು ಶಾಹಿತ್ವವನ್ನು ಸ್ಥಾಪಿಸಿದ ರಾಷ್ಟ್ರ, ಅದೊಂದು ವಿದೇಶಿ ರಾಷ್ಟ್ರ, ಆ ಒಂದು ತನ್ನ ಅಧಿಕಾರದ ಅಧೀನದಲ್ಲಿ ತನ್ನ ಪ್ರಭುತ್ವದ ಅಡಿಯಲ್ಲಿ ಇಟ್ಟುಕೊಂಡಂಥ ರಾಷ್ಟ್ರ ಇವುಗಳ ನಡುವಿನ ವ್ಯವಹಾರ ಸಮಾನತೆಯನ್ನು ಆಧರಿಸಿರಲಿಲ್ಲ, ಸಮಾನ ಪರಸ್ಪರ ಕೊಡುಕೊಳ್ಳುವಿಕೆಯನ್ನು ಆಧರಿಸಿರಲಿಲ್ಲ. ಇದು ಅನ್ಈಕ್ವಲ್ ಎಕ್ಸ್ಚೇಂಜ್ ಆಗಿತ್ತು. ಇದು ವಿನಿಮಯ ಸಮಾನತೆಯನ್ನು ಆಧರಿಸಿದ್ದಂಥದ್ದಾಗಿರಲಿಲ್ಲ. ಕಲೋನೈಸ್ಡ್ societies are intended to serve the interest of the ruling country. ಆಳುವ ರಾಷ್ಟ್ರದ ಹಿತಾಸಕ್ತಿಗಳನ್ನು ಪೂರೈಸುವಂತಹ ರಾಷ್ಟ್ರಗಳಾಗಿದ್ದು ಈ ವಸಾಹತು ಶಾಹಿತ್ವದ ಆಳ್ವಿಕೆಗೆ ಒಳಪಟ್ಟಂತಹ ಕಲೋನಿಗಳು ಅಂದರೆ ವಸಾಹತು ರಾಷ್ಟ್ರಗಳು. ಅದರಲ್ಲಿ ಭಾರತವೂ ಒಂದಾಗಿತ್ತು, ಚೀನಾನೂ ಕೂಡ ಅಂಥ ಒಂದು ರಾಷ್ಟ್ರ ಆಯಿತು. ಇದನ್ನು ನಾವು ಇಂಡೋನೇಷ್ಯಾ, ಫಿಲಿಪೈನ್ಸ್, ಮಲೇಷಿಯಾ, ಕಾಂಬೋಡಿಯಾ, ಶ್ರೀಲಂಕಾ, ಇಂದಿನ ಮಯನ್ಮಾರ್, ಅಂದಿನ ಬರ್ಮಾ ಇವೆಲ್ಲವೂ ಕೂಡ ವಸಾಹತು ಶಾಹಿತ್ವದ ಆಳ್ವಿಕೆಗೆ ಒಳಪಟ್ಟಂಥ ವಸಾಹತು ರಾಷ್ಟ್ರಗಳಾಗಿದ್ದು ಮುಂದೆ ಅವು ಸ್ವತಂತ್ರವನ್ನು ಪಡೆದಿದ್ದು ಇತಿಹಾಸ ವಿದ್ಯಾರ್ಥಿಗಳು. Thus by colonialism we mean a system of political, social relations between two countries of which one is the ruler and the other is its colony. ಈ ಒಂದು ಸಂಬಂಧದಲ್ಲಿ ಒಂದು ಆಳುವ ರಾಷ್ಟ್ರ, ಇನ್ನೊಂದು ಆಳ್ವಿಕೆಗೆ ಒಳಪಟ್ಟಂಥ ಅಧೀನ ರಾಷ್ಟ್ರ. The economic and social development of a colonial country is completely subordinated to the ruling country. ಆಳುವ ಸರ್ಕಾರದ ಅಧೀನಕ್ಕೆ ಈ ವಸಾಹತು ಶಾಹಿತ್ವದ ಆಳ್ವಿಕೆಗೆ ಒಳಪಟ್ಟಂಥ ರಾಷ್ಟ್ರಗಳ ಹಿತಾಸಕ್ತಿಗಳು ನಿಯಂತ್ರಣಕ್ಕೆ ಒಳಪಡ್ತವೆ. ಕೊಲೋನಿಯಲ್ ಎಕಾನಮಿ ಈಸ್ ಸ್ಟ್ರಿಪ್ಡ್ ಆಫ್ ಆಲ್ ಇಂಡಿಪೆಂಡೆಂಟ್ ಎಕನಾಮಿಕ್ ಡಿಸಿಷನ್ಸ್. ಈ ವಸಾಹತು ಶಾಹಿತ್ವದ ಆಳ್ವಿಕೆಗೆ ಒಳಪಟ್ಟಂಥ ರಾಷ್ಟ್ರದ ಎಲ್ಲ ಸ್ವತಂತ್ರವನ್ನು ಕಳ್ಕೊಂಡು ತಮ್ಮ ಎಲ್ಲ ಆರ್ಥಿಕ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅವು ಪರಾಧೀನವಾದವು. ಅದರಲ್ಲೂ ಕೂಡ ಈ ಯುರೋಪಿನ ಈ ರಾಷ್ಟ್ರಗಳ ವಸಾಹತು ಶಾಹಿತ್ವದ ಪ್ರಭುತ್ವವನ್ನು ಸ್ಥಾಪಿಸಿದ ರಾಷ್ಟ್ರಗಳ ಅಧೀನಕ್ಕೆ ಒಳಪಡ್ತವೆ. ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ಯುಟಿಲೈಸೇಷನ್ ಆಫ್ ದ ಕಂಟ್ರೀಸ್ ವಾಸ್ಟ್ ನ್ಯಾಚುರಲ್ ರಿಸೋರ್ಸಸ್, ಇಟ್ಸ್ ಇಂಡಸ್ಟ್ರಿಯಲ್ ಆ್ಯಂಡ್ ಟ್ಯಾರಿಫ್ ಪಾಲಿಸೀಸ್, ಟ್ರೇಡಿಂಗ್ ರಿಲೇಷನ್ಸ್ ವಿತ್ ಫಾರಿನ್ ಕಂಟ್ರೀಸ್ ಆ್ಯಂಡ್ ಸೋ ಆನ್ ಆರ್ ಲೆಫ್ಟ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ರೂಲಿಂಗ್ ಕಂಟ್ರಿ. ಆಳುವ ಸರ್ಕಾರದ ಇಚ್ಛೆಗೆ ಈ ಒಂದು ವಸಾಹತು ಶಾಹಿತ್ವದ ಆಳ್ವಿಕೆಗೆ ಒಳಪಟ್ಟಂತಹ ರಾಷ್ಟ್ರಗಳು ಅಂದರೆ ಕಲೋನಿ ರಾಷ್ಟ್ರಗಳು ಅವುಗಳ ತೀರ್ಮಾನಕ್ಕೆ, ಅವುಗಳ ಒಂದು ನಿರ್ಣಯಕ್ಕೆ, ಅವುಗಳ ಹಿತಾಸಕ್ತಿಗೆ ಇವುಗಳ ಹಿತಾಸಕ್ತಿಯನ್ನು ಬಲಿ ಕೊಡಬೇಕಾಗಿತ್ತು ವಿದ್ಯಾರ್ಥಿಗಳೇ.
ಕಲೋನಿಯಲಿಸಮ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್. ಮೊದಲನೇದಾಗಿ ದ ಎಟಿಮಾಲಜಿ ಆಫ್ ದ ಟೂ ಟರ್ಮ್ಸ್. ಕಲೋನಿಯಾಲಿಸಮ್ ಅನ್ನೋದು ಎರಡು ಪದಗಳಿಂದ ಆಗಿದೆ. ಅದರಲ್ಲೂ ಕೂಡ ಈ ಒಂದು ಕಲೋನಿಯಾಲಿಸಮ್ ಎಂಬುದು ಲ್ಯಾಟಿನ್ ಭಾಷೆಯ ಕೊಲೋನಸ್ ಎಂಬ ಪದದಿಂದ ಬಂದಿದೆ. ಈ ಕೊಲೋನಸ್ ದಟ್ ಮೀನ್ಸ್ ಫಾರ್ಮರ್, ಅಂದರೆ ರೈತ ಎಂಬ ಅರ್ಥವನ್ನು ಕೊಡ್ತದೆ. ದಿಸ್ ರೂಟ್ ರಿಮೈಂಡ್ಸ್ ಅಸ್ ದಟ್ ದ ಪ್ರಾಕ್ಟೀಸ್ ಆಫ್ colonialism usually involved the transfer of population to a new territory where the arrivals lived as permanent settlers while maintaining political allegiance to their country of origin. ಮೂಲ ನಿವಾಸಿಗಳು ಬೇರೆ ಹೊರಗಿನಿಂದ ಬಂದಂಥವರ ಆಳ್ವಿಕೆಗೆ ಒಳಪಟ್ಟಿದ್ದಲ್ಲದೆ ಅವರ ನಿಯಂತ್ರಣಕ್ಕೊಳಪಟ್ಟು ಅವರ ಸೌಲಭ್ಯಗಳನ್ನು ಪೂರೈಸುವಂತಹ ಯಾವ ಸೌಲಭ್ಯವೂ ಇಲ್ಲದಂತಹ ಒಂದು ನಿಕೃಷ್ಟ ಪರಿಸ್ಥಿತಿಗೆ ತಲುಪಬೇಕಾಯಿತು. ಯಾವುವು ಈ ಮೂಲ ರಾಷ್ಟ್ರಗಳು, ಅಂದರೆ ಅಲ್ಲಿಯ ಮೂಲ ನಿವಾಸಿಗಳೇ ಪರಕೀಯರ ಆಳ್ವಿಕೆಗೆ ಒಳಪಡಬೇಕಾಯಿತು. ಕೋಲಿನ್ಸ್ ಇಂಗ್ಲಿಷ್ ಡಿಕ್ಷನರಿ defines the colonialism as the policy and practice of a power in extending control over weaker peoples or area. ಅವರು ವೀಕರ್ ಪೀಪಲ್ ಅಂದಿಟ್ಕೆಲೆ ಅವ್ರನ್ನ ದೈಹಿಕವಾಗಿ ವೀಕರ್ ಅಂತ ಅಲ್ಲ, ತಂತ್ರಜ್ಞಾನದ ಹೊಸ ತಂತ್ರಜ್ಞಾನವನ್ನು ಅನ್ವೇಷಣೆ ಮಾಡಿದಂಥ ಯುರೋಪಿನ ರಾಷ್ಟ್ರಗಳು ತಂತ್ರಜ್ಞಾನದಲ್ಲಿ ಆಧುನಿಕ ವಿಜ್ಞಾನದಲ್ಲಿ ಬೆಳವಣಿಗೆಯನ್ನು ಸಾಧಿಸಿದ್ದನ್ನು ತಮ್ಮ ಈ ರೀತಿಯಾದಂತಹ ಸಾಮ್ರಾಜ್ಯಶಾಹಿತ್ವಗಳನ್ನು ವಿಸ್ತರಿಸಿಕೊಳ್ಳಲು ಬಳಸ್ಕೊಳ್ತವೆ. ಹಾಗಾಗಿ ದೇ ಎಕ್ಸ್ಟೆಂಡ್ ದೇರ್ ಪವರ್ ಟು ಕಂಟ್ರೋಲ್ ಓವರ್ ವೀಕರ್ ಪೀಪಲ್ಸ್ ಆರ್ ಏರಿಯಾಸ್. ಕೆಲವು ಪ್ರದೇಶ ಇರ್ಬೋದು, ಜನರನ್ನು, ಅದರಲ್ಲೂ ಈ ದುರ್ಬಲ ಜನರನ್ನು, ತಂತ್ರಜ್ಞಾನದಲ್ಲಿ ಹಿಂದೆ ಇರ್ತಕ್ಕಂಥ ಈ ಒಂದು ಪ್ರದೇಶಗಳನ್ನು, ಜನರನ್ನು ಈ ಒಂದು ತಾವು ಸಾಧಿಸಿದಂತಹ ಆಧುನಿಕ ತಂತ್ರಜ್ಞಾನದ ಬಲದಿಂದ ನಿಯಂತ್ರಣದಲ್ಲಿಟ್ಟುಕೊಂಡು ತಮ್ಮ ದೇಶದಲ್ಲಿನ ಕೈಗಾರಿಕೀಕರಣವನ್ನು ಸಾಧಿಸಿದ್ದನ್ನು ಅವುಗಳಿಗೆ ಮಾರುಕಟ್ಟೆಯನ್ನು ಪರಿವರ್ತಿಸ್ಕೊಂಡ್ರು. ಆ ಕೈಗಾರಿಕೆಗಳ ಅಗತ್ಯ ಕಚ್ಚಾ ವಸ್ತುಗಳನ್ನು ಪೂರೈಸುವ ರಾಷ್ಟ್ರಗಳನ್ನಾಗಿ ಇವುಗಳನ್ನು ಪರಿವರ್ತಿಸ್ಕೊಳ್ತಾರೆ. ವೆಬ್ಸ್ಟರ್ ಎನ್ಸೈಕ್ಲೋಪೀಡಿಯಕ್ ಡಿಕ್ಷನರಿ defines colonialism as the system or policy of a nation seeking to extend or retain its authority over other people or territories. ಹಾಗೆಯೇ ಮುಂದುವರೆದು ಮೇರಿಯಮ್ ವೆಬ್ಸ್ಟರ್ ಡಿಕ್ಷನರಿ offers 4 definitions including 1. Something characteristic of colony and control by one power over dependent area or people. ಅಧೀನ ರಾಷ್ಟ್ರ ಅಥವಾ ಜನತೆಯ ಮೇಲೆ ಮತ್ತೊಂದು ಹೊರಗಿನ ರಾಷ್ಟ್ರ ಪ್ರಭುತ್ವವನ್ನು ಸ್ಥಾಪಿಸ್ತಕ್ಕಂಥದ್ದು, ತನ್ನ ಅಧಿಕಾರವನ್ನು, ಪ್ರಾಬಲ್ಯವನ್ನು ಸ್ಥಾಪಿಸ್ತಕ್ಕಂಥ ಅರ್ಥವನ್ನು ಮೇರಿಯಮ್ ವೆಬ್ಸ್ಟರ್ ಡಿಕ್ಷನರಿ ಕೊಡ್ತದೆ ವಿದ್ಯಾರ್ಥಿಗಳೇ. ದ ಸ್ಟ್ಯಾನ್ಫರ್ಡ್ ಎನ್ಸೈಕ್ಲೋಪೀಡಿಯಾ ಯೂಸಸ್ ದ ಟರ್ಮ್ colonialism to describe the process of European settlement and political control over the rest of the world, including the Americas, Australia and parts of Africa and Asia. ನೋಡಿ, ವಿಶ್ವದ ಒಂದು ಪ್ರಮುಖವಾದಂತಹ ಒಂದು ರಾಷ್ಟ್ರ ಯುರೋಪ್. ಆ ಯುರೋಪಿನ ಖಂಡದ ರಾಷ್ಟ್ರಗಳು 15ನೇ ಶತಮಾನದಲ್ಲಿ ಅಲ್ಲಿ ಆದಂತಹ ಪುನರುಜ್ಜೀವನ, ಅಲ್ಲಿ ಆ ರಾಷ್ಟ್ರಗಳು ಸಾಧಿಸಿದ ಭೌಗೋಳಿಕ ಅನ್ವೇಷಣೆ, ಇವುಗಳ ಪರಿಣಾಮ ಮತ್ತು ಅಲ್ಲಿ ಸಾಧಿಸಿದ ಮತ ಸುಧಾರಣಾ ಚಳುವಳಿಯ ಪರಿಣಾಮ ಈ ಹೊಸ ನಾಡುಗಳನ್ನು ಅನ್ವೇಷಿಸಿ ಆ ಹೊಸ ನಾಡುಗಳಲ್ಲಿ, ಅದರಲ್ಲೂ ಕೂಡ ಅಮೇರಿಕಾ, ಆಸ್ಟ್ರೇಲಿಯಾ, ಆಫ್ರಿಕಾ ಮತ್ತು ಏಷ್ಯಾದ ಕೆಲವು ರಾಷ್ಟ್ರಗಳಲ್ಲಿ, ಕೆಲವು ಭಾಗಗಳಲ್ಲಿ ತಮ್ಮ ಪ್ರಭುತ್ವವನ್ನು, ಅದರ ರಾಜಕೀಯ, ಆರ್ಥಿಕ, ಸಾಮಾಜಿಕವಾದಂಥ ಪ್ರಭುತ್ವವನ್ನು ಸ್ಥಾಪಿಸ್ತವೆ. ಇನ್ ಇಸ್ ಪ್ರಿಫೇಸ್ ಟು ಜುರ್ಗನ್ ಆಸ್ಟರ್ ಹ್ಯಾಮೆಲ್ ಕೊಲೋನಿಯಲಿಸಮ್ ಎ ಥಿಯರಿಟಿಕಲ್ ಓವರ್ವ್ಯೂ ಎಂಬ ಆ ಒಂದು ಪುಸ್ತಕವನ್ನು ರೋಜರ್ ಟಿಗ್ನರ್ ಬರೆದಿದ್ದಾರೆ. ಅವರ ಪುಸ್ತಕಕ್ಕೆ ಒಂದು ಪ್ರಿಫೇಸನ್ನು, ಫಾರ್ವರ್ಡನ್ನು ಬರೀಬೇಕಾದ್ರೆ ಅದರಲ್ಲಿ ಫಾರ್ ಓಸ್ಟರ್ ಹ್ಯಾಮೆಲ್, the essence of colonialism is the existence of colonies which are by definition governed differently from other territories such as protectorates or informal spheres of influence. In a narrow sense, ಸಂಕ್ಷಿಪ್ತ ಅರ್ಥದಲ್ಲಿ ನಾವು ಹೇಳಬೇಕು ಅಂದರೆ colonialism refers to the process of control of supplies of raw materials, mineral resources and markets in underdeveloped and pre-capitalist regions. Such a narrow definition of colonialism overlooks a vital aspect of colonialism relating to political activity, the drive for dominance over the daily lives of the people of colonies. In a modern sense, colonialism is a general description of the state of subjugation, political, economic, intellectual
of non-European society as a result of the process of colonial organization. Colonialism deprives a society of its freedom and its earth, and above all, it leaves its people intellectually and morally disoriented. ಇದು ಭೌತಿಕವಾದಂಥ ಒಂದು ಅಧೀನತೆಗೂ ಕೂಡ ಯಾವ ವಸಾಹತುಶಾಹಿತ್ವದ ಆಳ್ವಿಕೆಗೆ ಒಳಪಟ್ಟಂಥ ರಾಷ್ಟ್ರಗಳು ಆ ಕಲೋನಿಗಳಿದ್ವಲ್ಲ ಅವು ಬೌದ್ಧಿಕವಾಗಿಯೂ ಕೂಡ ಈ ರಾಷ್ಟ್ರಗಳ ಅಧೀನಕ್ಕೆ, ಪ್ರಭುತ್ವ ರಾಷ್ಟ್ರಗಳ ಅಧೀನಕ್ಕೆ, ಈ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳ ಆ ಆಳ್ವಿಕೆಗೆ ಅಧೀನಕ್ಕೆ ಒಳಪಡಬೇಕಾಗುತ್ತೆ. ಸೊ colonialism refers to foreign domination in social, economic and political policies of the colony countries. ಈ ಯಾವ ವಸಾಹತು ಆಳ್ವಿಕೆಗೆ ಒಳಪಟ್ಟಂಥ ರಾಷ್ಟ್ರಗಳ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಎಲ್ಲ ನೀತಿಗಳನ್ನು ನಿರ್ಣಯಿಸುವಂಥ ಅಧಿಕಾರ ಈ ವಸಾಹತುಶಾಹಿತ್ವದ ಆಳ್ವಿಕೆಯನ್ನು ಸ್ಥಾಪಿಸಿದ ವಿದೇಶಿ ಈ ರಾಷ್ಟ್ರಗಳ ನಿಯಂತ್ರಣಕ್ಕೊಳಪಡುತ್ತೆ. ಆಬ್ವಿಯಸ್ಲಿ ಡೆಸ್ಟಿನಿ ಆಫ್ ದ colony is governed by the policies of the foreign country so as to subserve the interests of the ruling country. The meaning of colonialism is very simple. When a country conquers another country and imposes its supremacy on that conqueror, it is known as colonialism. 17 ಮತ್ತು 18ನೇ ಶತಮಾನದಲ್ಲಿ ಅನೇಕ ಯುರೋಪಿನ ರಾಷ್ಟ್ರಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಫ್ರಾನ್ಸ್, ಇಂಗ್ಲೆಂಡ್, ಪೋರ್ಚುಗಲ್ ಆ್ಯಂಡ್ ಹಾಲೆಂಡ್ ಎಸ್ಟಾಬ್ಲಿಷ್ಡ್ ದೇರ್ ಕಾಲೋನೀಸ್ ಆರ್ ಡಿಫರೆಂಟ್ ಕಂಟ್ರೀಸ್ ಆಫ್ ಏಷ್ಯಾ ಆ್ಯಂಡ್ ಆಫ್ರಿಕಾ. ದಿಸ್ ಥ್ರಸ್ಟ್ ಆಫ್ ಇಂಪೀರಿಯಲ್ ಎಕ್ಸ್ಪ್ಯಾನ್ಷನ್ ವಾಸ್ ನೋನ್ ಆ್ಯಸ್ ಕಲೋನಿಯಾಲಿಸಮ್. ಈ ಒಂದು ಕಲೋನಿಸಮ್ನ ಅರ್ಥ ಮತ್ತು ಅದರ ವ್ಯಾಖ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಈ ಕಲೋನಿಯಾಲಿಸಮ್ನ ಈ ವಸಾಹತುಶಾಹಿತ್ವದ ಒಂದು ಲಕ್ಷಣಗಳನ್ನು ಮತ್ತು ಅದರ ಉಗಮವನ್ನು, ಅದರ ಐತಿಹಾಸಿಕ ಹಿನ್ನೆಲೆಯನ್ನು ಮತ್ತು ಅದರ ಪರಿಣಾಮಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ.